ಇದು 2008 ಮಾಡಲು ಆರ್ಮಿ ಆ್ಯಕ್ಷನ್ ಜಿಪ್ಸಿ. ಇದು ಅರುಣ್ ಗೌಡ ಅಂತೇಳಿ ಬೆಂಗಳೂರು ನೆಲಮಂಗಲದವ್ರ ಜಿಪ್ಸಿ. ಇದು ನಮ್ಮ ಹತ್ರ ರಿಸ್ಟೋರೇಷನ್ಗೆ ಅಂತ ತೊಗೊಂಬಂದುಬಿಟ್ರು. ಇದನ್ನು ನಾವು ಕಂಪ್ಲೀಟ್ ರೀಪೈಂಟ್ ಮಾಡಿದ್ದೀವಿ ಇಡೀ ಜಿಪ್ಸಿಯನ್ನು. ಪ್ಲಸ್ಸು ಸ್ವಾಸ್ತಿಕ್ 4x4 ಫ್ರಂಟ್ ಬಂಪರ್ ಹಾಕಿದ್ದೀವಿ, ಸ್ನಾರ್ಕಲ್ ಹಾಕಿದ್ದೀವಿ, ಆಫ್ ರೋಡ್ ರಿಮ್ಸ್ ಹಾಕಿದ್ದೀವಿ, ಮತ್ತು ಹ್ಯಾಂಕೋಕ್ ಬ್ರಾಂಡೆಡ್ ಟೈರ್ ಹಾಕಿದ್ದೀವಿ, ಮತ್ತು ಸ್ವಾಸ್ತಿಕ್ ಅವ್ರದ್ದೇ ರಾಕ್ ಸ್ಲೈಡರ್ ಹಾಕಿದ್ದೀವಿ. ಇದಕ್ಕೆ ಡೋರ್ ಹಿಂಚು ಪ್ರಾಡ್ 4x4 ಹಾಕಿದ್ದೀವಿ, ಇಂಪೋರ್ಟೆಡ್ ಸ್ನಾರ್ಕಲ್ ಹಾಕಿದ್ದೀವಿ. ಇದಕ್ಕೆ ಮಹೇಂದ್ರ ಬುಲೆರೋದು OE ಸೈಡ್ ಮಿರರ್ಸ್ ಹಾಕಿದ್ದೀವಿ. ಪ್ಲಸ್ ಟಾರ್ಪಲ್ ನಾವೇ ಬಿಲ್ಟ್ ಮಾಡೋದು. ಇದನ್ನು ಟಾರ್ಪಲನ್ನು ಆಫ್ ರೋಡ್ ಕ್ಯಾಬಿನ್ ಮಾಡಿ ಮೆಟಲ್ ಬಾಡಿ ಮಾಡಿ ಇದಕ್ಕೆ ಟಾರ್ಪಲ್ ಹಾಕಿದ್ದೀವಿ. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್, ಇದು ನಾವೇ ಮಾಡೋದು, ಇದನ್ನು ರೆಡಿ ಮಾಡೋದು. ಪ್ಲಸ್ ಇದು ಬ್ಯಾಕ್ ಸ್ಟೆಪ್ನಿ ಕ್ಯಾರಿಯರ್ ಅಂತ, ಇದು ಸ್ವಾಸ್ತಿಕ್ ಫ್ಯಾಬ್ಸ್ ಅವ್ರದ್ದು ಭಾಳ ಚೆಂದ ಬರುತ್ತೆ. ಇದೀಗ ಕರ್ನಾಟಕದಲ್ಲಿ ಓಡ್ತಿರೋದು ಇದೆ, ನಂಬರ್ 1 ಓಡ್ತಿರೋದು ಬ್ರಾಂಡೆಡ್ ಇದು. ಪ್ಲಸ್ ಇದಕ್ಕೆ ಟೋಯಿಂಗ್ ಹುಕ್ ಹಾಕಿದ್ದೀವಿ. ನಾವು ಏನಾದ್ರೆ ಆಫ್ ರೋಡ್ ಹೋದಾಗ ಎಳಿಬೇಕಾದ್ರೆ ಟೋಯಿಂಗ್ ಹುಕ್ ಹಾಕಿದ್ದೀವಿ. ಪ್ಲಸ್ ಇದು ನೀರಲ್ಲಿ ಏನಾದ್ರು ನಮ್ಮ ಜಿಪ್ಸಿ ಏನಾದ್ರು ಹೋಗೋ ಚಾನ್ಸಸ್ ಇದ್ದರೆ ಇಂಜಿನೊಳಗೆ ನೀರು ಹೋಗಬಾರ್ದು ಅಂತೇಳಿ ಇದನ್ನು ನಾವೇ ರೆಡಿ ಮಾಡಿರೋದು ಇದು. ಪ್ಲಸ್ ಒಳಗಡೆ ಒಳ್ಳೆ ಸಿಸ್ಟಮ್ ಇದೆ, ಸ್ಪೀಕರ್ಸ್ ಇದೆ. ಇದಕ್ಕೆ ಇನೋವದ್ದು ಒರಿಜಿನಲ್ ಸೀಟ್ ಹಾಕಿದ್ದೀವಿ, ಒರಿಜಿನಲ್ ಇನೋವಾ ಸೀಟ್. ಇದು ನಿಮಗೆ ಫ್ರಂಟು ಪುಷ್ ಬ್ಯಾಕ್ ಆಗ್ತದೆ, ಪುಷ್ ಫ್ರಂಟ್ ಆಗ್ತದೆ, ನೀಟಾಗಿದೆ. ಡಬಲ್ ಕ್ಯಾಬಿನ್ ಟಾರ್ಪಲ್ ಇದೆ ಆ್ಯಕ್ಚುಲಿ. ಇದಕ್ಕೆ ನಾವು ಪವರ್ ಸ್ಟೇರಿಂಗ್ ಕೂರಿಸಿದ್ದೀವಿ. ಇದು ಕೋಯೋದು ಒರಿಜಿನಲ್ ಜಪಾನಿದು ಪವರ್ ಸ್ಟೇರಿಂಗ್. ಇದು ಕೋಯೋದು ಜಪಾನಲ್ಲಿ, ಇದು ಅಲ್ಲಿ ಯೂಸ್ಡ್ ವೆಹಿಕಲ್ಗಳಿಗೆ ಬರೋದು. ಇದು ಯೂಸ್ಡ್ ಇದು ಆ್ಯಕ್ಚುಲಿ. ಇದನ್ನು ನಾವು ರೀಬಿಲ್ಟ್ ಮಾಡಿ ಹಾಕ್ತೀವಿ ಒಂದು ಸಲ ರೆಡಿ ಮಾಡಿ. ಪ್ಲಸ್ ಇದು ಆಫ್ ರೋಡಿಗೋಸ್ಕರ ರೇಡಿಯೇಟರ್ ಎಲ್ಲ MGPದು ಒಯ್ದೇ ಹಾಕಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಒಯ್ದೇ ಫಿಟ್ಟಿಂಗ್ಸ್ ಮಾಡಿದ್ದೀವಿ ಇದಕ್ಕೆ. ಇದು ಆಫ್ ರೋಡ್, ಫುಲ್ಲಿ ಆಫ್ ರೋಡ್ ವೆಹಿಕಲ್. ಇದು ಆಫ್ ರೋಡ್ ಯೂಸಿಗೆ ಬರ್ತದೆ. ಇದು ಸ್ನಾರ್ಕಲ್ ಕನೆಕ್ಟೆಡ್. ಇದು ನೀರಿಗೆ ಇಳಿಸಿದ್ರು ಯಾವುದೇ ಕಾರಣಕ್ಕೆ ಇದರೊಳಗಡೆ ಇಂಜಿನ್ ಒಳಗಡೆ ನೀರು ಹೋಗಬಾರ್ದು ಅಂತೇಳಿ ಡಬಲ್ ಕಾಂಟ್ಯಾಕ್ಟ್ ಮಾಡಿ ಇದನ್ನು ನಾವು ಸ್ನಾರ್ಕಲ್ ಫಿಟ್ ಮಾಡಿರ್ತೀವಿ ಇದಕ್ಕೆ. ಪ್ಲಸ್ ಇದು ಇಂಪೋರ್ಟೆಡ್ 4x4 ಫಾಗ್ ಲೈಟ್. ಇದು ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ನಿಮಗೆ ಡೈರೆಕ್ಟ್ ಬೀಳ್ತದೆ. ನೈಟು ಯೂಸಿಗೆಲ್ಲ ಭಾಳ ಚೆನ್ನಾಗಿದೆ ಇದು. ಮತ್ತು ಇದ್ರ ಡ್ಯಾಶ್ ಬೋರ್ಡ್ ಎಲ್ಲ ಒರಿಜಿನಲ್ OE MGP ಫಿಟ್ಟಿಂಗ್ಸೇ ಬಂದಿದೆ, ಒರಿಜಿನಲ್ ಫಿಟ್ಟಿಂಗ್ಸ್ ಬಂದಿದೆ. ಇದು ಅವರಿಗೆ ಕಂಪ್ಲೀಟ್ ಟೈರ್ ಗಿಯರ್ ಎಲ್ಲ ಸೇರಿ ಇದು ಕಂಪ್ಲೀಟ್ ಬಿಲ್ಡ್ ಮಾಡೋಕ್ಕೆ 3 ಲಕ್ಷ ರೂಪಾಯಿ ಬಿದ್ದಿದೆ ನಮಗೆ. ಪ್ಲಸ್ ಗಾಡಿ ಅವ್ರದ್ದೇ ಅದು.